ನೀವೊಂದ್ಸತಿ ಅಂದಿದ್ರಿ ಅಕ್ಕ ಬರ್ತಾರೆ ಅಕ್ಕನೊಮ್ಮೆ ನೋಡಿ ಭಾವ ಭಾವ ಅಂತ ಹೇಳಿದ್ರಿ. ಈಗ ಫ್ಯಾನ್ಸಿಗೆ ಏನು ಡೌಟು ಅಂದರೆ ಇರೋದು ಒಬ್ಬ ಹುಡುಗ ಇಲ್ಲಿ ಮದುವೆ ಆಗೋದು ಭವ್ಯನ ದಿವ್ಯನ ಅನ್ನೋ ಒಂದು ಕನ್ಫ್ಯೂಸ್. ಅದನ್ನು ನೀವೇ ಒಂದು ಕ್ಲಾರಿಟಿ ಕೊಟ್ಬಿಡಿ. ಇಲ್ಲ ಆ್ಯಕ್ಚುಲಿ ಏನಂದರೆ ಅವತ್ತು ಸುಮ್ಮನೆ ಕೂತ್ಕೊಂಡು ನಾನು ರಜತ್ತು ತ್ರಿವಿಕ್ರಮ್ ನಮ್ಮದು ಟ್ರಯೋ ಸಿಕ್ಕಾಬಡೆ ತುಂಬ ಮಾತಾಡಿದ್ದೀವಿ, ಒಬ್ರಿಗೊಬ್ರು ಕಾಲು ಎಳ್ಕೊಂಡಿದ್ದು ಹಿಂಗೆ ಮಾತಾಡುವಾಗ ನಾನು ರಜತ್ ಯಾಕೆ ನಾವು ನೀನಂತೂ ಸೋಲ್ಡ್ ಔಟು, ದಿವಿಂಗ್ ಹೆಂಗಿದ್ರು ಗಂಡು ಹುಡುಕ್ತಿದ್ದೀವಿ, ಯಾಕೆ ತ್ರಿವಿಕ್ರಮ್ನ ಮಾಡ್ಬೋದು, ಹೆಂಗೋ ಚೆನ್ನಾಗಿದ್ದಾರೆ, ಒಂದು ಸ್ವಲ್ಪ ಏಜು ಮ್ಯಾಚ್ ಆಗುತ್ತೆ ಇಬ್ರದ್ದು ಏಜುನ ಎಲ್ಲನೂ ಹೈಟು ಗೀಟೆಲ್ಲ, ಯಾಕೆ ನಮ್ಮ ದಿವ್ಯಂಗ್ ಮಾಡ್ಬಾರ್ದು ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಕೂತಿದ್ವಿ. ಅದಾಗ ಒಂದು 2 ಡೇಸ್ಗೆ ಇವಳು ಬಂದ್ಲು ಫ್ಯಾಮಿಲಿ ರೌಂಡಲ್ಲಿ. ಅವಾಗ ಹೇಳ್ತಿದ್ದೆ ಹಿಂಗೆ ನೋಡು ಗಂಡು ಆಗಲೇ ಹುಡುಕಿದ್ದೀನಿ ನಿನಗೆ ತ್ರಿವಿಕ್ರಮ್ ಅಂತ ಹೇಳಿದೆ. ಬಟ್ ದಟ್ ವಾಸ್ ನಾಟ್ ಟೂ ಪರ್ಸ್ನಲ್, ಅಂದರೆ ನಿಜವಾಗ ಸುಮ್ಮನೆ ತಮಾಷೆಗೆ ರೇಗ್ಸೋಕ್ಕೆ ವಿ ಆರ್ ಟಾಕಿಂಗ್, ಬಟ್ ಲೆಫ್ಟ್ ದೆಮ್ ಆ್ಯಂಡ್ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಆಗಬೇಕು ಅಂತ ಇರ್ತೋ ಅದೇ ಆಗುತ್ತೆ, ಯಾರೂ ತಪ್ಸೋಕ್ಕಾಗೋದಿಲ್ಲ, ಏನಾಗುತ್ತೋ ಆಗಲಿ ಅಷ್ಟೆ. ಮನೆಗೆ ಬಂದಮೇಲೆ ಅಕ್ಕ ಕ್ಲಾಸ್ ತೊಗೊಂಡಿಲ್ವಾ? ಅಕ್ಕ ಕ್ಲಾಸ್ ಇಲ್ಲ, ಅಕ್ಕ ಬಿಗ್ ಬಾಸ್ ಮನೆಗೆ ಬಂದಾಗ ಫುಲ್ಲು ಫೇಮಸ್ ಆಗಿದ್ರಲ್ಲ, ಫುಲ್ಲು ಜೋಶಲ್ಲಿದ್ದಾರೆ. ನನಗಿನ್ನ ಜಾಸ್ತಿ ಕಾಲ್ ಶೀಟ್ ಅವ್ರಿಗೆ ಇದೆ. ಎಲ್ಲೇ ಹೋದ್ರು ಇಂಟರ್ವ್ಯೂಗೂ ಫಸ್ಟ್ ದಿವ್ಯಾವ್ರದ್ದು ತಗೊಳ್ಳೋಣ ಅಂತಾರೆ, ಯಾವ್ದಾದ್ರು ಲೈವಲ್ಲಿ ಕಾಲ್ಸ್ ಬರ್ತಿದ್ರೆ ದಿವ್ಯಾ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ನನಗಿನ್ನ ಅಕ್ಕ ಫೇಮಸ್ ಇದ್ದಾರೆ, ಸೊ ಖುಷಿ ಇದೆ. ರಜತ್ ಅವರು ಅಕ್ಕ ಸಖತ್ತಾಗಿದ್ದಾಳೆ ದಿವ್ಯಕ್ಕ ಸಖತ್ತಾಗಿದ್ದಾಳೆ ಅಂತ ಹೇಳ್ಬಿಟ್ಟು ಫುಲ್ ಫೇಮಸ್ ಮಾಡಿಬಿಟ್ರು. ಏನಾದರೂ ಸ್ವಲ್ಪ ಜಲಸ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ರಜತ್ ಏನಂದರೆ ಇರೋದೇ ಹಾಗೆ, ಆ ಕ್ಯಾರೆಕ್ಟರ್ ರಜತ್ ಕ್ಯಾರೆಕ್ಟರ್ ಇರೋದೇ ಹಾಗೆ. ಲೈಕ್ ನಾರ್ಮಲ್ ಆಗಿ ಹೇಳಿದ್ರು ಅವರು, ಸೊ ಅದು ತುಂಬ ಫೇಮಸ್ ಆಯಿತು. ಜಲಸ್ ಏನಿಲ್ಲ, ಖುಷಿ ಇದೆ ಅಷ್ಟೇ. ಈಗ ಒಂದು ಅಡಿಷ್ನಲ್ ಆ್ಯಡು ಭವ್ಯ ದಿವ್ಯ ವರ್ಷಿನೂ ಸಖತ್ತಾಗಿದ್ದಾಳೆ. ಹೌದು, ಮೊನ್ನೆ ನನ್ನ ತಂಗಿದ್ದು ವೀಕೆಂಡಲ್ಲಿ ನೋಡ್ಬಿಟ್ಟು ಏನು ಗೋರು ಭವ್ಯನಾ ದಿವ್ಯಾನ ಅಂತ ನೋಡಿದೆ, ವರ್ಷಿನಿ ಅದಕ್ಕಿಂತ ಸೂಪರ್ ಆಗಿದ್ದಾರೆ ಅಂತ ಮೀಮ್ ಮಾಡಿದ್ರು. ಸೊ ಚೆನ್ನಾಗಿದ್ದೀವಿ, ಜಲಸ್ ಎಲ್ಲ ಏನಿಲ್ಲ, ಖುಷಿ ಇದೆ.